ಇಲ್ಲಿ ಮೌಂಟೇನ್ಸಲ್ಲಿ ರೈಡ್ ಮಾಡಲಿಕ್ಕೆ ಒಂದು ಡಿಫ್ರೆಂಟ್ ಒಂದು ನೆಕ್ಸ್ಟ್ ಲೆವೆಲ್ ಕಾಷಿಯಸ್ ಆಗಿರಬೇಕು. ಯಾಕಂದ್ರೆ ಇಲ್ಲಿ ನೋ ಚಾನ್ಸ್ ಆಫ್ ಮಿಸ್ಟೇಕ್ಸ್. ಇವರಿಗೆಲ್ಲ ನೋಡಿ ಆಕ್ಸೆಸಿಬಿಲಿಟಿ ಎಷ್ಟು ಕಷ್ಟ ಅಂತ. ನಾವು ನಿನ್ನೆ ಅರ್ಧದಿಂದ ಬಂದೇವೆ ನೋಡಿ, ಅದೇ ರೋಡಲ್ಲಿ ಇಲ್ಲಿ ಬರಬೇಕು. ಒಂದು 3 hours ಜರ್ನಿ ಉಂಟು ಅವರಿಗೆ ಬರಲಿಕ್ಕೆ ಇಲ್ಲಿಗೆ. ಆ್ಯಂಡ್ ಐ ಗೆಸ್ ಹಿಮಾಲಯನಿಗೆ ಈ ಟೆರೇನ್ ಸ್ವಲ್ಪ ಈಸಿ ಆದಿತ್ತು ವೆನ್ ಕಂಪೇರ್ ಟು ಎಕ್ಸ್ಪಲ್ಸ್. ಮೋರ್ ಸಿ ಅಲ್ಲ, ಜಾಸ್ತಿ ಯಾರು ಪುಲ್ ಮಾಡ್ತದೆ. ಕಲ್ಲೋರಿ ಪಾಸ್ ಟಾಪ್ ರೀಚ್ ಆದೆವು. ಆ್ಯಂಡ್ ಆಲ್ಟಿಟ್ಯೂಡ್ ಈಸ್ 10,280 feet. ನೋಡಿ ಅಲ್ಲಿಂದಲೇ ಬಂದದ್ದು ನಾವು ಮೋಸ್ಟ್ಲಿ ಅದೇ ರೋಡಲ್ಲಿ ನಾವು ಹತ್ತಿಕೊಂಡು ಇಲ್ಲಿ ಬಂದದ್ದು. ವಾಟ್ ಎ ವ್ಯೂ, ಮೆಸ್ಮರೈಸಿಂಗ್ ರೈಟ್. ನೋಡಿ ಆ ನೆಟ್ ಕಟ್ಟಿದ ಮರಗಳು ಅದೆಲ್ಲ ಆ್ಯಪಲ್. ಅಲ್ಲೊಂದು ಕಡೆ ಆ್ಯಪಲ್ ಅಷ್ಟೇ ಎಂತಿತ್ತು. ಮೌಂಟೇನ್ಸ್ ನೋಡಲಿಕ್ಕೆ ಮಾತ್ರ ದೂರದಲ್ಲಿ ಸಣ್ಣ ಕಾಣೋದು. ಈಗ ನಾವು ದ ರಿಯಲ್ ಮೌಂಟೇನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇವೆ. ಇಳಿದಷ್ಟು ಮುಗಿಯುವುದಿಲ್ಲ. ಅದೇ ಈಗ ಅಪೋಸಿಟ್ ಅಂತ ಹೇಳೋವರಿಗೆ ಹತ್ತಿದಷ್ಟು ಮುಗಿಯುವುದಿಲ್ಲ. ಗುಡ್ ಮಾರ್ನಿಂಗ್. ಹೋಗೋಗಿ ಎದುರೋಗು ಸ್ವಲ್ಪ ಬೆಂಡ್ ಮಾಡಿ ಹೋಗು. ಬಗ್ಗಿಸು ಹಾಂ, ಬೆಂಡ್ ಮಾಡಿ ಸ್ವಲ್ಪ. ಗೇರ್ ಹಾಕು. ಹಾಂ, 1 ನಿಮಿಷ. ಗುಡ್ ಮಾರ್ನಿಂಗ್ ಫ್ರಮ್ GB, ಡೇ 3 ಆಫ್ ಅವರ್ ರೈಡ್. ಇವತ್ತು ನಾವು ಚಿತ್ಕುಲ್ ಹೋಗ್ತಿದ್ದೇವೆ. ಇಟ್ಸ್ ಅರೌಂಡ್ 210 kilometers. ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಡೇ. 8 to 9 hours ಆಫ್ ರೈಡಿಂಗ್ ಇವತ್ತು. ಆ್ಯಂಡ್ ನಿನ್ನೆ ವೆದರ್ ಮಾತ್ರ ಪ್ಲೆಸೆಂಟ್ ಇತ್ತು, ಒಳ್ಳೆ ಕೋಲ್ಡ್ ಇತ್ತು. ಸೊ ವಿ ಹ್ಯಾಡ್ ಅ ಗುಡ್ ಸ್ಲೀಪ್, ಗುಡ್ ರೆಸ್ಟ್. ಸೊ ನೌ ರೆಡಿ ಫಾರ್ 200 kilometer ರನ್. ಆ್ಯಂಡ್ ಆಲ್ರೆಡಿ ನೋಡ್ಬೋದು ನಮ್ಮ ಸೆಲ್ಫ್ ಪ್ರಮೋಷನ್ ಆಗಿದ್ದಿಲ್ಲ ಈಗ ಚಾನಲ್ ಇದು. ಆ್ಯಂಡ್ ಆಲ್ ಅವರ್ ಟೀಮ್ ಮೆಂಬರ್ಸ್ ಆರ್ ರೆಡಿ. ನಮ್ಮೊಟ್ಟಿಗೆ ಆಲ್ರೆಡಿ ಇನ್ನೊಂದು ಗ್ರೂಪ್ ಅವರಿದ್ದಾರೆ, ಅವರೊಂದು 25 ಮೆಂಬರ್ಸ್ ಇದ್ದಾರೆ, ನಾವು 18 ಮೆಂಬರ್ಸ್ ಇದ್ದೇವೆ. ಸೊ ನಿನ್ನೆ ಈ ಸ್ಟೇ ಮಾತ್ರ ಫುಲ್ಲಾಗಿತ್ತು. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ಈಗ. 3 ಗ್ರೂಪ್ ಉಂಟು. ಇನ್ನೊಂದು ಗ್ರೂಪ್ ಉಂಟು ಅಲ್ಲಿ ಹಿಂದೆ ನೋಡಿ, TT ಉಂಟು ಒಂದು, ಅವರದ್ದು ಇನ್ನೊಂದು ಗ್ರೂಪ್ ಉಂಟು, ನಮ್ಮದು ಇನ್ನೊಂದು ಗ್ರೂಪು. ಲಾಟೋ ದ ಹಟ್ ಅಂತ ಹೆಸರು ಈ ಪ್ಲೇಸ್ ಇದು. ಇಟ್ ವಾಸ್ ಗುಡ್. ಲೊಕೇಶನ್ ಒಳ್ಳೆ ಉಂಟು, ಸರೌಂಡೆಡ್ ಬೈ ಪೈನ್ ಟ್ರೀಸ್ ಆ್ಯಂಡ್ ಸೈಡಲ್ಲಿ ರಿವರ್ ಉಂಟೊಂದು. ಫ್ಯೂಯಲ್ ಮಾತ್ರ ಫುಲ್ ಉಂಟು. ಸೊ ಟೋಟಲ್ ಈಗ 6.2 kilometers ಆಯಿತು. ಇದು ನಮ್ಮ ಮನೆಯಿಂದ ಪುತ್ತೂರಿಂದ ಬೆಂಗಳೂರು ಪ್ಲಸ್ ಬೆಂಗಳೂರಿಂದ ಚಂಡೀಗರ್ ಪ್ಲಸ್ ಟು ಮನಾಲಿ ಟು GB. ಇಷ್ಟಕ್ಕೀಗ 6 kilometers ಆಯಿತು. ಆ್ಯಂಡ್ ನಮ್ಮ ಬ್ಯಾಕಪ್ ವ್ಯಾನ್ ಹೋಯಿತು. ನೈಸ್. ಫಸ್ಟ್ ಗೇರಲ್ಲಿ ಆರಾಮ್ಸೆ ಆಗ್ತದೆ, ನಾಟ್ ಅನ್ ಇಶ್ಯೂ. ಬಟ್ ಮಧ್ಯಾಹ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ. ವಿ ಆರ್ ಲೀವಿಂಗ್ GB ನಾವು. ಸೊ ನಾವು ಆ ಕಡೆ ಫ್ರಂಟ್ ಎದುರಿಂದ ಬಂದದ್ದು. ಆ್ಯಂಡ್ ನೌ ವಿ ಆರ್ ಕಂಟಿನ್ಯೂಯಿಂಗ್ ಟುವರ್ಡ್ಸ್ ರೈಟ್. ಆ್ಯಸ್ ಪರ್ ನಮ್ಮ ಕ್ಯಾಪ್ಟನ್, ಇವತ್ತಿನ ರೋಡ್ ಹೀಗೆ ಸಪುರ ಇರ್ತದಂತೆ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಕೈಂಡ್ ಆಫ್ ಹೈವೇ ರೈಡ್. ಆ್ಯಂಡ್ ನಿನ್ನೆ ನಾವು GB ವಾಟರ್ ಫಾಲ್ಸ್ ಹೋದೆವಲ್ಲ, ಅದು ಇಲ್ಲೇ ಆಗ್ತದೆ, ಇದರ ಒಳಗೆ ಆಗ್ತದೆ.
ಆ್ಯಂಡ್ ಸೋ ಫಾರ್ ದ ವೆದರ್ ಇಸ್ ವೆರಿ ಪ್ರೆಸೆಂಟ್. ಒಂದು 20 ಡಿಗ್ರೀಸ್ ಅಲ್ಲೇ ಇರ್ಬೋದು. ಬೈಕ್ ರೈಡಿಂಗಿಗೆ ಪರ್ಫೆಕ್ಟ್ ಇದು. ಆ್ಯಂಡ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಉಂಟು ಅಂತ ಹೇಳಿದ್ರಿ ಇವತ್ತು. ಹಿಲ್ ಕ್ಲೈಮ್, ಹಿಲ್ ಡಿಸೆಂಟ್ ಎಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಅಡ್ವೆಂಚರಸ್ ರೈಡ್. Nice. Pine forest. ಓವರ್ಟೇಕ್ ಮಾಡೋಕೆ ಭಾರಿ ಜಾಗ್ರತೆ ಇರಬೇಕಲ್ಲಿ. ನಮಗೆ ಬೇಕಾಬಿಟ್ಟಿಯಾಗಿ ಓವರ್ಟೇಕ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ, ಯಾಕಂದರೆ ರೋಡ್ಸ್ ವೆರಿ ನ್ಯಾರೋ. ಬಟ್ ಇಲ್ಲಿ ಮೌಂಟೇನ್ಸಲ್ಲಿ ರೈಡ್ ಮಾಡಲಿಕ್ಕೆ ಒಂದು ಡಿಫ್ರೆಂಟ್, ಒಂದು ನೆಕ್ಸ್ಟ್ ಲೆವೆಲ್ ಕಾಷಿಯಸ್ ಆಗಿರಬೇಕು. ಯಾಕಂದರೆ ಇಲ್ಲಿ ನೋ ಚಾನ್ಸ್ ಆಫ್ ಮಿಸ್ಟೇಕ್ಸ್ ಏನಾರು ಆದರೆ ಸೀದಾ ಟೊಂಕ ಗುಂಡಿಯಲ್ಲಿರ್ತೇವೆ ನಾವು. ಸೊ ಆದಷ್ಟು ಸೇಫಾಗಿ ಓಡಿಸ್ಬೇಕು ಇಲ್ಲಿ. ಒಂದು 10 ಗಂಟೆ ಲೇಟ್ ಆದ್ರೂ ತೊಂದರೆ ಅಲ್ಲ. ನೋಡಿ ಅಲ್ಲಿ ಅದರ ರೋಡ್ ಸಪೂರಾಗಿ ಬಸ್ಸು ಇಲ್ಲಿಗೆ ಆಗ್ತಾಯಿಲ್ಲ ಅಲ್ಲಿ. ಪಾಪ ಕಾರ್ನವರು ಹಿಂದೆ ತೆಗಿಬೇಕೀಗ. ಇಲ್ಲಿ ಮನೆಗಳೆಲ್ಲ ನೋಡಿ, ಫುಲ್ ಹಳೇ ಟೈಪಿನ ಮನೆಗಳು, ಫುಲ್ ಇಟ್ಟಿಗೆಲ್ಲ ಕಟ್ಟಿಕೊಂಡು. ಬಿಕಾಸ್ ಅವರಿಗೆ ಚಳಿಗೆ ಬೇಕಾಗ್ಬೋದು. ಬಸ್ ನಿಲ್ಸಿತ್ತು ಪುಣ್ಯಕ್ಕೆ, ಆರಾಮ್ಸೆ ಹೋಗ್ಬೋದು ಸ್ವಲ್ಪ. ಅನ್ಲೆಸ್ ವಿ ಫೈಂಡ್ ಅನದರ್ ಬಸ್ ಆರ್ ಲಾರಿ. ವಾವ್, ಒಳ್ಳೆ ಬ್ಯೂಟಿಫುಲ್ ಟೌನ್ ಮಾತ್ರ ಇದು. ಈಗ ಜಿಬ್ಬಿಂದ ಕ್ರಾಸ್ ಆಗಿ ಎದುರು ಬಂದಿದ್ದ ನಾವೆಂತ ಗಿಯಾಗಿ ಟೌನ್ ಹೆಸರು. ಒಳ್ಳೆ ಇನ್ಕ್ಲೈನ್ ಆಗ್ತಿದ್ದಾವೆ ಈಗ. ಓ, ಲುಕ್ ಎಟ್ ದ ವ್ಯೂ. ಗಾಡಿ ಸ್ವಲ್ಪ ಫಸ್ಟ್ ಸೆಕೆಂಡ್ ಹಾಗೆ ಹೋಗ್ಬೇಕೀಗ. ವಾವ್, ಲುಕ್ ಎಟ್ ದ ವ್ಯೂ. ಶಾ, ವೆರಿ ಬ್ಯೂಟಿಫುಲ್. ನೋಡಿ ಅಲ್ಲಿ ಕಡಾಗಿಂದ ಬಂದ ನಾವು ಸುಮಾರು ಹತ್ತಿದ್ದಾವೆ, ಈಗ ಇನ್ನೂ ಹತ್ತುತ್ತಾ ಇದ್ದಾವೆ. ಓಹೋ ಹೋ, ಅಣ್ಣವರಿದ್ದಾರೆ ರೋಡಲ್ಲಿ, ಅಣ್ಣವರು. JCB. ಹಾಂ, ಇದು ಮುಟ್ಟುದೌದಾ ಮಾರಿ ಇವತ್ತು ನಾವು. ಫೈನಲಿ JCB ಅವರು ದಾರಿ ಬಿಟ್ಟುಕೊಟ್ಟು. ಡಿ ಕ್ಲಾಸ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಕ್ಲಚ್ ಇಟ್ಕೊಂಡು ಹೋದು, ಗಾಡಿಯಲ್ಲೇ ಬಾಕಿ ಆಯಿತು. ಸ್ಲೈಟ್ ಪವರ್ ಲ್ಯಾಗು ಗೊತ್ತಾಗ್ತದೆ. ಪ್ಲಸ್ ಅಡ್ವಾಂಟೇಜ್ ಅಂದರೆ ಈ ಸತಿ BMC ಉಂಟಲ್ಲ, ಸೊ ವೆನ್ ಕಂಪೇರ್ ಟು ಸ್ಟಾಕ್ ಇಟ್ ಶುಡ್ ಬಿ ಬೆಟರ್. ಲಾಸ್ಟ್ ಟೈಮ್ ನಾವು ಫುಲ್ ಸ್ಟಾಕ್ ಏರ್ ಫಿಲ್ಟ್ರಲ್ಲಿ ಓಡಿಸಿದ್ದು. ಸೊ ಈ ಸತಿ BMC ಟ್ರೈ ಮಾಡುವ ಹೇಗಾಗ್ತದೆ ಅಂತ. ಸೊ ಫಾರ್ ಸೊ ಗುಡ್. ಆ್ಯಂಡ್ ಇಲ್ಲಿ ಬೆಟ್ಟದಲ್ಲಿ ಸುಮಾರು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಉಂಟು. ನಿಮಗೆ ಕಾಣ್ತದೆ ಗೊತ್ತಿರೋ ಒಂದು ಬ್ಲೂ ಕಲರ್ ಇದೊಂದು ಹೂವು ಅಲ್ಲೊಂದು ಸಾಧಾರಣ 1/2 ಕಿಲೋಮೀಟ್ರ್ 3 ಕಿಲೋಮೀಟ್ರಿಂದ ಶುರುವಾಗಿದೆ. ಆ ಗಿಡಗಳು ಇಲ್ಲಿ ಫುಲ್ ಸ್ಪ್ರೆಡ್ ಆಗಿದೆ. ಈ ಗುಡ್ಡೆಯಲ್ಲಿ ಉಂಟಲ್ಲ, ಅದನ್ನು ಕಣ್ಣಿಗೆ ನೋಡಲಿಕ್ಕೆ ಚಂದ. ಕ್ಯಾಮರಾ ಎಲ್ಲ ಎಷ್ಟು ಕಾಣ್ತದೆ ಗೊತ್ತಿಲ್ಲ.
Rocks, a huge rock. And that's a U-turn here. I think ಎದುರೊಂದು ಕುದ್ದು ಬದ ಇರಬೇಕು. ಇದು HT, ಕುದ್ದು ಪದ HT ಇದಲ್ಲ. ಇಂಥದ್ರಲ್ಲೆಲ್ಲ ಮೈಲೇಜ್ ಚೂರು ಕಮ್ಮಿ ಸಿಗ್ತದೆ. ಯಾಕಂದರೆ ಫಸ್ಟ್ ಸೆಕೆಂಡ್ ಹಾಗೇ ಹೋಗೋದಲ್ಲ. ಮತ್ತು ಇನ್ನೊಂದು ನಾನು ಏನು ನೋಟಿಸ್ ಮಾಡಿದೆ ಅಂತ ಹೇಳಿದ್ರೆ, ಇಂಥ ಹೈ ಆಲ್ಟಿಟ್ಯೂಡ್ ಏರಿಯಾಸಲ್ಲೆಲ್ಲ ಫ್ಲ್ಯಾಟ್ ಏರಿಯಾಸ್ ಎಲ್ಲ ಸಿಗ್ತಲ್ಲ ಹೈ ಆಲ್ಟಿಟ್ಯೂಡಲ್ಲಿ, ಅಲ್ಲಿ ನಿಮಗೆ ಮೈಲೇಜ್ ಜಾಸ್ತಿ. ಯಾಕೆ ಗೊತ್ತುಂಟು, ಈ FI ಗಾಡಿಗಳಲ್ಲಿ ಒಂದು ಟಾಲರೆನ್ಸ್ ವ್ಯಾಲ್ಯೂ ಅಂತ ಇರ್ತದೆ. ECUಗೆ ಫ್ಯೂಯಲ್ ಮತ್ತು ಏರ್ ಸ್ವಲ್ಪ ಮಾಡಲಿಕ್ಕೆ ಟಾಲರೆನ್ಸ್ ವ್ಯಾಲ್ಯೂ ಇರ್ತದೆ. ಸೊ ಇಲ್ಲೀಗ ಏರ್ ಕಮ್ಮಿ ಇದ್ದ ಕಾರಣ ECU ಏನು ಮಾಡ್ತದೆ, ಫ್ಯೂಯಲ್ ಕೂಡ ಕಮ್ಮಿ ಕೊಡ್ತದೆ. ಆಗ ನಿಮಗೆ ಪವರ್ ಡ್ರಾಪ್ ಅದೆಲ್ಲ ಫೀಲ್ ಆಗ್ತದೆ. ಬಟ್ ಫ್ಯೂಯಲ್ ಕಮ್ಮಿ ಹೋಗೋ ಕಾರಣ ಮೈಲೇಜ್ ಕೂಡ ಒಳ್ಳೆ ಸಿಗ್ತದೆ. ಲಾಸ್ಟ್ ಇಯರ್ ನನಗೆ ನೆನಪುಂಟು, ಈ ಲದಾಖಲ್ಲಿ ನಾವು ಸ್ಟ್ರೈಟ್ ಡೆಸರ್ಟ್ ಸ್ಟ್ರೆಚ್ ಹೊಡೆದೇವಲ್ಲ, ಅದು ನನಗೆ ಒಳ್ಳೆ ಮೈಲೇಜ್ ಕೊಟ್ಟಿದೆ, 45+ ಕೊಟ್ಟಿದೆ ಗಾಡಿ. ಬಟ್ ಈ ಸತಿ ನಮಗೆ ಅಂಥ ಟೆರೈನ್ ಯಾವುದು ಸಿಕ್ಕುವುದಿಲ್ಲ. ಈ ಸತಿ ಫುಲ್ ಅಪ್ ಡೌನ್ ಹೀಗೆ ಟ್ವಿಸ್ಟಿ ರೋಡ್ಸು, ಹಾಗೆ ನಮಗೆ ಸ್ಟ್ರೈಟ್ ರೋಡ್ ಅಂತ ಎಲ್ಲಿ ಸಿಕ್ಕುವುದಿಲ್ಲ ಈ ಸತಿ. ಯಾವುದೋ ನೆಕ್ಸ್ಟ್ ಟೌನಿಗೆ ಬಂದೇವೆ ನಾವು. ಆ್ಯಂಡ್ ಲುಕ್ ಎಟ್ ದ ವ್ಯೂ ಲೆಫ್ಟಿಗೆ. ಸೊ ಇದೇ ಗುಡ್ಡ ನಾವು ಈಗ ಹತ್ತಿದ್ದು ಫುಲ್ಲು. ವಾವ್, ವಾಟ್ ಎ ವ್ಯೂ. ಬ್ಯೂಟಿಫುಲ್. ಸೋಹಜಾ, SOHJ ಟೌನ್ ಹೆಸರು. ಸೊ ಇವರಿಗೆಲ್ಲ ನೋಡಿ ಆಕ್ಸೆಸಿಬಿಲಿಟಿ ಎಷ್ಟು ಕಷ್ಟ ಅಂತ. ನಾವು ಆಗ ಬಂದೆವು, ಇಷ್ಟು ನಿನ್ನೆ ಅರ್ಧದಿಂದ ಬಂದೆವು ನೋಡಿ. ಅದೇ ರೋಡಲ್ಲಿ ಇಲ್ಲಿಗೆ ಬರಬೇಕಾದ್ರೆ ಒಂದು 3 hours ಜರ್ನಿ ಉಂಟು ಅವರಿಗೆ ಬರಲಿಕ್ಕೆ ಇಲ್ಲಿಗೆ. ಬೈಕಲ್ಲಿ, ಕಾರಲ್ಲಿ ಇನ್ನೂ ಲೇಟ್ ಆಗ್ತದೆ. ಬಟ್ ಇದಕ್ಕೆ ಇನ್ನೊಂದು ಕಡೆ ರೋಡ್ ಉಂಟು. ಈಗ ನಾವು ಅದೇ ರೋಡಿಗೆ ಹೋಗಿ ಜಾಯ್ನ್ ಆಗ್ತೇವೆ. ಆ್ಯಕ್ಚುಲಿ ಅದು ಶಿಮ್ಲಾದಿಂದ ಬರುವ ರೋಡು, ನಾರ್ಕಂಡ ಶಿಮ್ಲಾ ಆ ರೋಡಿಗೆ ಜಾಯ್ನ್ ಆಗ್ತದೆ. ಓಕೆ, ವಿ ಗಾಟ್ ಅ ಬ್ಲಾಕ್ ಹಿಯರ್. ಎಂತ ಮಾಡೋದು? ಕಾರ್ನವರಿಗೆ ರಿವರ್ಸ್ ಬರಬೇಕಾಗ್ತದ ಅಂತ. ಓಕೆ, ಅವರೇ ರಿವರ್ಸ್ ತೆಗೆದ್ರು ಪಾಪ. ಹೀಗೆ ಅಡ್ಜಸ್ಟ್ ಮಾಡಿ ಹೋಗ್ಬೇಕಿಲ್ಲಿ. ಪವರ್ ಡ್ರಾಪ್ ಅದು ಸರಿ ಗೊತ್ತಾಗ್ತದೆ ಈಗ. ಮನಾಲಿಯಲ್ಲಿ ಇಳಿತಾ ಇಲ್ಲ ಇಲ್ಲಿ ಗಾಡಿ. ಆ್ಯಂಡ್ ಐ ಗೆಸ್ ಹಿಮಾಲಯನಿಗೆ ಈ ಟೆರೈನ್ ಸ್ವಲ್ಪ ಈಸಿ ಆದಿತ್ತು ವೆನ್ ಕಂಪೇರ್ ಟು ಎಕ್ಸ್ಪಲ್ಸ್. ಮೋರ್ CC ಅಲ್ಲ, ಜಾಸ್ತಿ CC ಇರೋ ಕಾರಣ ಅದು ಜಾಸ್ತಿ ಏರ್ ಪುಲ್ ಮಾಡ್ತದೆ. ಸೊ ಎಂತ ಬನ್ನೂರು ಅಂತ ಓದಿದಾಗೈತು ಮರಲ್ಲಿ. ಓಕೆ, ಸೊ ಹಿಮಾಲಯನ ಇಲ್ಲಿ ಸ್ವಲ್ಪ ಈಸಿ ಕಾಣ್ಬೋದು, ಈಸಿ ನನಗೆ ಫೀಲ್ ಆಗ್ತದೆ. ಯಾಕೆಂತ ಹೇಳಿದರೆ ಮೋರ್ CC ಅಲ್ಲ, ಮೋರ್ ಪವರ್ ಅದು ಜನ್ರೇಟ್ ಮಾಡ್ತದೆ, ಮೋರ್ ಏರ್ ಅದು ಡ್ರಾ ಮಾಡ್ತದೆ, ಮೇನ್ ರೀಸನ್. ಆ್ಯಂಡ್ ಕಂಪ್ರೆಷನ್ ಸಹ ಲೋ ಉಂಟು ಅದರದು. ಸೊ ಐ ಥಿಂಕ್ ಹಿಮಾಲಯನ್ ಮೈಟ್ ಪರ್ಫಾರ್ಮ್ ಬೆಟರ್ ಹಿಯರ್ in terms of incline only, but when it comes to maneuverability, right, nothing can beat Xpulse. ನೋಡಿ ಈಗ ಆಟ ಆಡಿಕೊಂಡು ಹೋಗ್ಬೋದು ಇಲ್ಲಿ. ಜಸ್ಟ್ ದ್ಯಾಟ್ ಒಂದು ಶೂರ್ ಪವರ್ ಬೇಕಿತ್ತು ಎಕ್ಸ್ಪಲ್ಸಿಗೆ. ನೋಡಿ ಸೆಕೆಂಡಲ್ಲಿ ಹಿಡಿಯೋದಿಲ್ಲ ಈಗ, ಸಾರಿ ಥರ್ಡಲ್ಲಿ ಹಿಡಿಯೋದಿಲ್ಲ, ಸೆಕೆಂಡಿಗೆ ಹಾಕಬೇಕು. ವೆದರು ಚೂರು ಕೋಲ್ಡ್ ಅಲ್ಲಿಗೆ ಶುರು ಆಯಿತು.
ಐ ಕ್ಯಾನ್ ಫೀಲ್ ಇಟ್. ಯಾಕಂದ್ರೆ ನನ್ನ ವೆಂಟ್ಸ್ ಎಲ್ಲ ಓಪನ್ ಉಂಟು, ನಾನು ಕ್ಲೋಸ್ ಮಾಡಲಿಲ್ಲ ಯಾವ್ದು ಸಹ. ಸ್ವಲ್ಪ ಕೋಲ್ಡ್ ಫೀಲ್ ಆಗಲಿಕ್ಕೆ ಶುರು ಆಯಿತು. ಬಟ್ ಇಟ್ಸ್ ಓಕೆ, ನಾಟ್ ಟೂ ಮಚ್ ಅಂದರೆ ಮ್ಯಾನೇಜಬಲ್ ಸ್ಟಿಲ್. ಅಂದರೆ ಲಿಟಲ್ ಬಿಟ್ ಪ್ಲೆಸೆಂಟ್ ಅಂತ ಹೇಳ್ಬೋದು. ಈಗ ಇನ್ನೂ ಮೋರ್ ಪ್ಲೆಸೆಂಟ್ ವೆದರ್. ಆ್ಯಂಡ್ ಆಗ ಹೇಳಿದ ಗಿಡಗಳು ಫುಲ್ ಉಂಟಿದೆ ನೋಡಿ, ಇಲ್ಲಿ ಈ ಗುಡ್ಡೆ ಮೇಲೆ ಫುಲ್ ಉಂಟು ಆ ಗಿಡಗಳು. Very careful on the turns. Wow. And because of that one traffic jam, ನಮ್ಮ ಟೀಮ್ ಮೆಂಬರ್ಸ್ ಸ್ವಲ್ಪ ಎದುರು ಹೋಗ್ಯಾರೆ. ಹಿಂದೆ ಇದ್ದಾರೆ ಇನ್ನೂ ಸಹ. ನಾನೊಂದು ಚೂರು ಮಿಡ್ಲಲ್ಲಿ, ನನ್ನ ಎದುರು ಚೂರು ಗ್ಯಾಪ್ ಉಂಟು, ಹಿಂದೆ ಚೂರು ಗ್ಯಾಪ್ ಉಂಟು. ಈಗ ಮೊದಲೇ ಎದುರು ಹೋಗ್ಯಾನೆ. ಆ್ಯಂಡ್ ಸಿನ್ಸ್ ಐ ಮೆಲೋನ್, ಟರ್ನಲ್ಲೆಲ್ಲ ಹಾರ್ನ್ ಹಾಕೊಂಡು ಹೋಗ್ಬೇಕು. ಇದು ಕೆಳಗಿಂದ ಫುಲ್ ಗುಹೆ ಎದ್ದಾಗಿತ್ತು ಮಾರೆ. ನೇಚರ್ಸ್ ಬ್ಯೂಟಿ. ಆ್ಯಂಡ್ ಹಿಯರ್ ವಿ ಕ್ಯಾಚ್ ಅಪ್ ದ ಟೀಮ್ ಮೆಂಬರ್ಸ್. ಇನ್ನು ಚೂರು ಆರಾಮ್ಸೆ ಹೋಗ್ಬೋದು. ಓ, ಇದು ನೋಡಿ, ಬಂಡೆಯನ್ನು ಕೋರಿ ರೋಡ್ ಮಾಡಿದಾಗ ಉಂಟು. ಕಂಡಾಟ ಎಸಂಡಿದು. And we reached Jalori. Jalori is the pass actually. Jalori pass. I think we'll stop here for a while. ಇನ್ನು ನಾವು ಡಿಸೆಂಡ್ ಆಗೋದು ನೋಡಿ, ಇಷ್ಟೊತ್ತು ಅಸೆಂಡ್ ಆಗೋದು. Jalori pass ಟಾಪ್ ರೀಚ್ ಆದೆವು. ಆ್ಯಂಡ್ ಆಲ್ಟಿಟ್ಯೂಡ್ ಈಸ್ 10,280 feet. ನಾಟ್ ಟು ಮಚ್ ಬಟ್ ಡಿಸೆಂಟ್ ಇನಫ್. ಆ್ಯಂಡ್ ಇಲ್ಲಿ ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿ ಇಲ್ಲಿಂದೊಂದು ವ್ಯೂ ಒಳ್ಳುಂಟಂತೆ. ಸೊ ಲೆಟ್ ಸಿ ದ ವ್ಯೂ. ಆ್ಯಂಡ್ ದಿಸ್ ಈಸ್ ದ ವ್ಯೂ ಫ್ರಮ್ ಹಿಯರ್. ನೋಡಿ, ಅಲ್ಲಿಂದಲೇ ಬಂದದ್ದು ನಾವು ಮೋಸ್ಟ್ಲಿ. ಅದೇ ರೋಡಲ್ಲಿ ನಾವು ಹತ್ತಿಕೊಂಡು ಇಲ್ಲಿ ಬಂದದ್ದು. ವಾಟ್ ಎ ವ್ಯೂ, ಮೆಸ್ಮರೈಸಿಂಗ್ ರೈಟ್. ಇಲ್ಲ ನಮ್ಮ ಗ್ರೂಪ್ಸ್ ಇಲ್ಲ ಗ್ರೂಪ್ ಫೋಟೋ ಆಗ್ತಾ ಉಂಟು. Yeah, welcome. So we are leaving Jalori Pass. ಸೊ ಇಳಿಯುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇಳಿಬೇಕು. ಇಟ್ ಈಸ್ ಗೋಯಿಂಗ್ ಟು ಬಿ ಅ ಡಿಸೆಂಟ್, ಕ್ವೈಟ್ ಡಿಸೆಂಟ್ ಅಂತ ಹೇಳಿದರು. ಈಗ ನಾವು ಎಷ್ಟು ಹತ್ತಿದ್ದೋ ಅಷ್ಟು ಇಳಿಬೇಕಾ ಅಂತ. ಸೆಕೆಂಡ್, ತರ್ಡ್, ಫಸ್ಟ್ ಹಾಗೇ ಹೋಗೋದು ಒಳ್ಳೆಯದು. ಬ್ರೇಕಿಗೆ ಹೆಚ್ಚು ಲೋಡ್ ಕೊಟ್ಟರೆ ಬ್ರೇಕ್ ಮೆಲ್ಟ್ ಆಗ್ತದೆ. ಅದಕ್ಕಿಂತ ಗೇರಲ್ಲಿ ಹೋಗೋದೇ ಬೆಸ್ಟ್. ಒಂದೆರಡು ಕಿಲೋಮೀಟ್ರ್ ಮೈಲೇಜ್ ಕಮ್ಮಿ ಆದರೂ ತೊಂದರೆ ಇಲ್ಲ. ದ ಬೆಸ್ಟ್ ಪಾರ್ಟ್ ಈಸ್ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡೋದು. ಸಾವಧಾನ್ ಅಷ್ಟೇ ಓದಲಿಕ್ಕೆ ಬಂದದ್ದು. ಹಾಂ, ಡಿಸೆಂಡ್ ಆಗ್ತಿದ್ದೇವೆ. ಆ್ಯಂಡ್ ಲುಕ್ ಎಟ್ ದ ವ್ಯೂ ಮ್ಯಾನ್. ಶ್ಯಾ, ಎಷ್ಟು ಇಳಿಬೇಕೀಗ. ಅದು ಮೋಸ್ಟ್ಲಿ ಶಿಮ್ಲಾ ಇರಬೇಕು ಮೋಸ್ಟ್ಲಿ, ನಂಗೆ ಗೊತ್ತಿಲ್ಲ. ಐ ಆಮ್ ಅಸ್ಯೂಮಿಂಗ್, ಯಾಕಂದರೆ ಈಗ ಶಿಮ್ಲಾಯಿಂದ ಬರೋ ರೋಡನ್ನು ಜಾಯಿನ್ ಆಗ್ತದೆ. ಸೊ ದಟ್ ಕುಡ್ ಬಿ ಶಿಮ್ಲಾ. ಬಟ್ ವೆರಿ ಸ್ಟೀಪ್ ಡಿಸೆಂಟ್ ಮಾತ್ರ. ಎಷ್ಟು ಹತ್ತಿದ್ದೇವೆ ಈಗ, ಅಷ್ಟೇ ಇಳಿತಾ ಇದ್ದಾವೆ.
ಡಿಸೆಂಟ್ ನೋಡಿ ಮಾರೆ. ಯಾ ಹೂ. What happened? Okay, okay. ಮಿನಿಮಮ್ ಅಂದರೆ ಮಿನಿಮಮ್ ಬ್ರೇಕ್ ಯೂಸ್ ಮಾಡಬೇಕು ಇಲ್ಲಿ, ಮಿನಿಮಮ್. ಮೋಸ್ಟ್ಲಿ ಅಲ್ಲಿ ಅವರು ಜಯಮುರಳಿ ಅವರದ್ದು ಮೋಸ್ಟ್ಲಿ ಬ್ರೇಕ್ ಚೂರು ಹೀಟ್ ಆಗಿರಬೇಕು. ಓ ಅದಾ ಸಿಟಿ ಹೇಳಿದಲ್ಲ, ಇದೆ ನೋಡಿ, ಅದು ಶಿಮ್ಲಾ ಅಲ್ಲ, ಅದು ಬೇರೆ ಏನೋ ಇರಬೇಕು. ಬಟ್ ಅಲ್ಲಿ ನೋಡ್ಬೋದು ನೀವು, ಮರಗಳಿಗೆ ಫುಲ್ ನೆಟ್ ಕಟ್ಟಿಟ್ಟಿದ್ದಾರೆ. ಅದೆಂತ ಕಥೆ ಗೊತ್ತಿಲ್ಲ, ಆ್ಯಪಲ್ ಮರವಾ ಎಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಈ ಗುಡ್ಡೆಯಲ್ಲಿ ಉಂಟು, ಆ ಗುಡ್ಡೆಯಲ್ಲಿ ಉಂಟು, ಎಲ್ಲ ಗುಡ್ಡೆಯಲ್ಲಿ ಫುಲ್ ಒಂಥರ ನೆಟ್ ಕಟ್ಟಿದ್ದಾರೆ ನೋಡಿ. ಆ ನೆಟ್ ಕಟ್ಟಿದ ಮರಗಳು ಅದೆಲ್ಲ ಆ್ಯಪಲ್. ಅಲ್ಲೊಂದು ಕಡೆ ಆ್ಯಪಲ್ ಇಷ್ಟೇ ಎಂತಿತ್ತು. ಸೊ ಮೋಸ್ಟ್ಲಿ ಅದು ಆ್ಯಪಲ್ ಇರಬೇಕು ನೋಡಿ. ಇಲ್ಲಿಗೆ ನೋಡಿ, ಕರೆಕ್ಟ್ ಮೇಲೆ ಕಾಣ್ತದೆ, ನೆಟ್ ಕಟ್ಟಿದ್ದಾರೆ ಗಿಡಗಳಿಗೆ. ನೋಡಿ ನೋಡಿ ನೋಡಿ, ಫುಲ್ಲು ಈ ಗುಡ್ಡೆ, ಆ ಗುಡ್ಡೆ, ಅದರ ನೆಕ್ಸ್ಟ್ ಗುಡ್ಡೆ ಎಲ್ಲ ಇದೇ ಇರೋದು ಆ್ಯಪಲ್. ಆ್ಯಂಡ್ ಇದು ಸಹ ಮೋಸ್ಟ್ಲಿ ಲ್ಯಾಂಡ್ ಸ್ಲೈಡ್ ಏರಿಯಾ ಇರಬೇಕು. ಕಟ್ಟೆ ಎಲ್ಲ ಕಟ್ಟಿದ್ದಾರೆ ಇಲ್ಲಿ. ಓ ಅಲ್ಲಿ ನೋಡಿ, ಆಚೆ ಈಚೆ ಎದುರು ಹಿಂದೆ ಎಲ್ಲ ಕಡೆ ಸಹ ಇದೆ ನೆಟ್ಟೆಡ್ ಟ್ರೀಸ್. ಎರಡು ಗ್ರೀನ್ ಕಲರ್ ಇರೋದು ಕಾಯಿ ಕಂಡಿತು, ಅದು ಮೇ ಬಿ ಆ್ಯಪಲ್ ಇರ್ಬೋದು. ವಾವ್, ಓ ಇನ್ನೆಷ್ಟು ಇಳಿದಿಗುಂಟು ಮಾರೆ, ಡಬಲ್ ಇಳಿದಿಗುಂಟ ಅಂತ ಇನ್ನು ನೋಡಿ. ಕೆಳಗಿನ ವಿಲೇಜ್ ಅಲ್ಲಿ ಪಾತಾಳದಲ್ಲಿರೋದು, ಅಲ್ಲಿವರೆಗೆ ಇಳಿದಿಗುಂಟ ನಾಟ್ ಶೋರ್, ಮತ್ತೆ ಹಿಡಿತಾ ಇದ್ದಾವೆ. ವಾ ಇಬ್ಬೋ, ಅಲ್ಲೊಂದು ಮನೆ ನೋಡಿ ಮಾರೆ, ಒಂದು 4 ಮನೆ ಗುಡ್ಡೆ ಮಧ್ಯದಲ್ಲಿ. ಆಚೆ ಕೊಲ್ಲಿ ನೋಡಿ, ಅಲ್ಲೊಂದೆರಡು ಮನೆ ಉಂಟು, ಗುಡ್ಡೆ ಮಧ್ಯದಲ್ಲಿ ಮನೆ ಮಾರೆ. ಅದಕ್ಕೆ ರೋಡ್ ಎಲ್ಲಿಂದ? ಗುಡ್ಡೆ ಹಾರಿಕೊಂಡು ಹೋಗುದಾ ಅಂತ. ಯಬ್ಬೋ ಎಂತ ಲೈಫ್ ಮಾರೆ ಇವರದೆಲ್ಲ, ಭಾರಿ ಡೇಂಜರಸ್ ಮಾತ್ರ ಅದು. ಗುಡ್ಡೆ ಗಟ್ಟಿದ್ರಾಯ್ತು. ಅಲ್ಲಿ ಬರುವಾಗ ನೀವು ನೋಡಿರ್ಬೋದು, 2 ಕಡೆ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿತ್ತು. ಆ ಥರ ಆದರೆ ಭಾರಿ ಡೇಂಜರು. ವಾ, ಬೈಕರ್ಸಿಗೆ ಮತ್ತೆ ಪ್ಯಾರಡೈಸ್ ರೋಡ್ ಇದೆಲ್ಲ. Look at the landslide. Massive landslide. ಅದರ ಅಲ್ಲಿ ಮಿಡ್ಲಿಂದ ಹೋಗ್ಲಿಕ್ಕೆ ಅದು. ವಾವ್, ಸಾವಧಾನ್. ಇದು ಲ್ಯಾಂಡ್ಸ್ಲೈಡ್ ಏರಿಯಾ. What a dangerous place, man. I think now we almost ಇಳಿದೆವು ಗುಡ್ಡೆ. ಆ್ಯಂಡ್ ಟು ಮೈ ರೈಟ್ ಒಂದು ನದಿ ಫ್ಲೋ ಆಗ್ತಾ ಉಂಟು, ರಿವರ್ ಸ್ಟ್ರೀಮ್. ಇಲ್ಲ, ಇನ್ನೂ ಇಳಿತಾ ಇದ್ದೇವೆ. ನಾನು
ಇಳ್ದಾಯ್ತಾ ಅಂತ ನೆನೆಸಿದ್ದು, ಇನ್ನೂ ಸುಮಾರು ಉಂಟಾ ಅಂತ ಹೇಳೋದಕ್ಕೆ. ಬಸ್ಸುಗಳು ಸುಮಾರುಂಟು. ನಾವೀಗ ಮೇಲಿಂದ ಇಳಿಯುವಾಗ ಇಷ್ಟು ಗ್ಯಾಪಲ್ಲಿ 3 ಬಸ್ಸು ಪಾಸ್ ಆಯಿತು ಆಲ್ರೆಡಿ. ಸರ್ ಅಷ್ಟು ಜನ ಹೋಗ್ತಾರೆ ಈ ರೋಡಲ್ಲಿ, ಅವರೆಲ್ಸ್ ಬೇರೆಲ್ಲಾರು ಡಿವಿಯೇಷನ್ ಉಂಟಾಗುತ್ತಿಲ್ಲ ಈ ರೋಡಲ್ಲಿ. ಒಂದೆರಡು ಡಿವಿಯೇಷನ್ ಇತ್ತು ಒಂದು ಕಡೆಯಲ್ಲಿ, ಮೇ ಬಿ ಇನ್ನೊಂದು ಕಡೆಗೆ ಹೋಗ್ತಿರ್ಬೋದು ಆ ಬಸ್ಸು. ಒಂದು ಬ್ರಿಡ್ಜಿಗೋಸ್ಕರ ಒಂದು ಅರ್ಧ ಕಿಲೋಮೀಟ್ರ್ ಈಚೆ ಬಂದು ತಿರುಗಿ ವಾಪಸ್ ಅರ್ಧ ಕಿಲೋಮೀಟ್ರ್ ಹಿಂದೆ ಹೋಗುದು. ಆ ಬ್ರಿಡ್ಜನ್ನು ಅರ್ಧ ಕಿಲೋಮೀಟ್ರ್ ಹಿಂದೆ ಮಾಡ್ತಿರೋ ಅಷ್ಟು ಸೇವ್ ಆಗ್ತಿತ್ತಲ್ಲ ಕಿಲೋಮೀಟ್ರ್. ಫುಲ್ ಕ್ರೌಡೆಡ್. ಇದೆಂತ ಮಾರ, ಇನ್ನೂ ಸಹ ಇಳಿತಾ ಇದ್ದೇವೆ ನಾವು. ಲಾಸ್ಟ್ 1.5-2 ಗಂಟೆಯಿಂದ ಕಂಟಿನ್ಯೂಸ್ ಇಳಿಯುವುದೇ ನೋಡಿ. ಇನ್ನೂ ವಾಪಸ್ ಎಷ್ಟು ಇಳಿದಿಗುಂಟಲ್ಲಿ. ಅದೇನೋ ಡ್ಯಾಮ್ ಇರಬೇಕಲ್ಲಿ. ಹೌದು, ಒಂದು ಡ್ಯಾಮ್ ಉಂಟು ಕೆಳಗಡೆ. ಒಂದು ಅಂತ ಹೇಳಿದ್ರೆ ಈ ಲೋಕಲ್ಸ್ ಬಿಟ್ಟು ಕೊಡ್ತಾರೆ ದಾರಿ. ನಿನ್ನೆ ಸಹ ಹೇಳಿದ್ದೆ, ನಿನ್ನ ವೀಡಿಯೋಲ್ಲಿ ಸಹ ಈ ಟ್ರಕ್ಕಿನವ್ರು ಪಿಕಪ್ ಅವರೆಲ್ಲ ಉಂಟಲ್ಲ, ಬಿಟ್ಟು ಕೊಡ್ತಾರೆ ದಾರಿ. ಗುಡ್ ಥಿಂಗ್. ನೈಸ್. ಡ್ಯಾಮ್ ಹೆಸರೆಲ್ಲ ಕೇಳಬೇಡಿ ಅಂತ ನನಗೂ ಗೊತ್ತಿಲ್ಲ. ಈಗ ನಾವು ಜಸ್ಟ್ ಇಷ್ಟು ಹೊತ್ತಲ್ಲಿ ನಾವು ಮಾಡಿದ ಕಾಲ 55 ಕಿಲೋಮೀಟರು. ಬೆಳಿಗ್ಗೆ 8:30 ಹೊಟ್ಟಿದ್ದೇವೆ, ಈಗ 11:30 ಆಯಿತು. ನಾವು ಕವರ್ ಮಾಡಿದ ಖಾಲಿ 50 ಕಿಲೋಮೀಟರ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗೆ ಉಂಟು ಅಂತ ರೋಡ್. ಆ್ಯಂಡ್ ಐ ಆಮ್ ಜಸ್ಟ್ ಟ್ರೈಯಿಂಗ್ ಔಟ್ ಇನ್ನೊಂದು ಕ್ಯಾಮರಾ, ಇದನ್ನು ಓಲ್ಡ್ ಹೀರೋ 8 ನೋಡಿ ಹೇಗೆ ಬರ್ತದೆ ಅಂತ. ಆಡಿಯೋ 1 1 2 3 ಆಡಿಯೋ ಸಿಂಕ್. ಸೊ ಈ ಆ್ಯಂಗಲಲ್ಲಿ ಹೇಗೆ ಬರ್ತದೆ ನೋಡ. ಸೊ ನಾನು ಹೀರೋ 12 ತಗೊಂಡ ನಂತರ ಈ ಗೋಪ್ರವನ್ನು ಹೀರೋ 8 ಹೀಗೆ ಸೆಕೆಂಡ್ರಿ ಆಗಿ ಯೂಸ್ ಮಾಡ್ತಿದ್ದೇನೆ. ಸೊ ಫಾರ್ ಡಿಫ್ರೆಂಟ್ ಶಾರ್ಟ್ಸ್. ಆ್ಯಂಡ್ ಈಗ ಜಸ್ಟ್ ಒಂಚೂರು ಹಿಂದೆ ನಾವು ಒಂದು ರಿಯೂನಿಯನಿಗೆ ನಿಲ್ಲಿಸಿದ್ದೆವು. ಎಲ್ಲ ಬಂದರು ನಮ್ಮ ಟೀಮ್ ಮೆಂಬರ್ಸ್. ಅವರು ಜಯಮುರಳಿ ಸರ್ ಇದು ಸ್ವಲ್ಪ ಬ್ರೇಕ್, ಹಿಂದಿನ ಬ್ರೇಕ್ ಚೂರು ಹೀಟ್ ಆಗಿತ್ತು, ಹಾಗೆ ಅವರು ಸ್ವಲ್ಪ ಸ್ಲೋ ಬರ್ತಿದ್ರು. ಹಾಗೆ ಎಲ್ಲ ರಿಯೂನಿಯೇಟ್ ಆಗಿ ಈಗ ವಿ ಆರ್ ಕಂಟಿನ್ಯೂಯಿಂಗ್. ಇಲ್ಲಿ ಎಂತ ಅಂತ ಹೇಳಿದ್ರೆ, ಈಗ ನಾವು ಕೆಳಗೆ ಇಳ್ದೇವಲ್ಲ, ಟೆಂಪ್ರೇಚರ್ ಈಗ ಫುಲ್ ಚೇಂಜ್ ಆಗಿದೆ. ಈಗ ಫುಲ್ ಸೆಕೆ. ಹಿಮಾಚಲ್ ಪ್ರದೇಶ್ ಅಂತ ಹೋಗಿ ಹಾಟ್ ಪ್ರದೇಶ್ ಅಂತ ಆಗಿದೆ HP. ಸೊ ಇನ್ನು ಎಷ್ಟು ಸ್ವಲ್ಪ ಎದುರುವರೆಗೆ ಈಗ ಇರ್ತೇವೆ ಮೋಸ್ಟ್ಲಿ. ಮತ್ತೆ ನಾವು ವಾಪಸ್ ಹತ್ತವೆ, ದಟ್ ಈಸ್ ಅಸೆಂಡ್ ಆಗ್ತವೆ. ಆಗ ವೆದರ್ ಸ್ವಲ್ಪ ಕೂಲ್ ಆಗ್ತದೆ. ಸೊ ಅಲ್ಲಿವರೆಗೆ ಈಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಆ್ಯಂಡ್ ಅಗೈನ್ ಡಿಸೆಂಟ್ ಸ್ಟಾರ್ಟ್ ಆಯಿತು. ಇವತ್ತು ಎಷ್ಟು ಇಳ್ತಿದ್ದಾವೆ ಅಂತ ನನಗೆ ಗೊತ್ತಿಲ್ಲ ಮಾರೆ. ಇಳಿತಾ ಇದ್ದಾವೆ. ಒಳ್ಳೆ ಜಾರು ಬಂಡಿಯಲ್ಲಿ ಇಳಿದಾಗಿ ಇಳಿದುಕೊಂಡಿದ್ದೇವೆ. ಮೌಂಟೇನ್ಸ್ ನೋಡಲಿಕ್ಕೆ ಮಾತ್ರ ದೂರದಲ್ಲಿ ಸಣ್ಣ ಕಾಣೋದು. ಈಗ ನಾವು ದ ರಿಯಲ್ ಮೌಂಟೇನ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇವೆ. ಇಳಿದಷ್ಟು ಮುಗಿಯುವುದಿಲ್ಲ. ಅದೇ ಈಗ ಅಪೋಸಿಟ್ ಅಂತ ಹೇಳೋವರಿಗೆ ಹತ್ತಿದಷ್ಟು ಮುಗಿಯುವುದಿಲ್ಲ. ಅದೊಂದು ಗಾದೆ ಮಾತುಂಟಲ್ಲ, ದೂರದ ಬೆಟ್ಟ ಕಣ್ಣಿಗೆ ಕಾಣದು ಅಂತ, ಹಾಗೇನೋ ಒಂದು ಅದೇ. ಇನ್ನೊಂದು ನೋಟಿಸ್ ಮಾಡ್ಬೋದು ನೀವು, ನಾವೀಗ ಎಷ್ಟು ಇಳಿದಿದ್ದೇವೆ ಅಂತ ಹೇಳಿದರೆ, ಪೈನ್ ಟ್ರೀ ಎಲ್ಲ ಮಾಯ್ಕಾಯಿತು. ಒಂದು ಆ ಪಾಸ್ ಹತ್ರ ಎಲ್ಲ ನೋಡಿದ್ರೆ, ಅಥವಾ ನಿನ್ನೆ ನಾವು ಅಷ್ಟೇ ಅದು ಜಿಬಿ ಅಲ್ಲೆಲ್ಲ ನೋಡಿದರೆ ಫುಲ್ಲು
ಮಿಲಿಯನ್ಸ್ ಆಫ್ ಪೈನ್ ಟ್ರೀಸ್ ಇತ್ತು. ಆ್ಯಂಡ್ ಇಲ್ಲಿ ನೋಡಿದರೆ ಒಂದೇ ಒಂದು ಪೈನ್ ಟ್ರೀ ಕಾಣ್ತಾ ಇಲ್ಲ. ಸೊ ದಟ್ ಮೀನ್ಸ್ ನಾವು ತುಂಬ ಕೆಳಗೆ ಇಳ್ದಿದ್ದೇವೆ ಈಗ. ಪೈನ್ ಟ್ರೀ ಮೇಲೆ ಎಲ್ಲಿ ಕೋಲ್ಡ್ ಉಂಟು ಅಲ್ಲಿ ಮಾತ್ರ ಬೆಳೆಯುವುದದು, ಇಂಥ ಏರಿಯಾದಲ್ಲಿ ಅದು ಬೆಳೆಯುವುದಿಲ್ಲ. ಸೊ ಅಷ್ಟು ನಾವು ಈಗ ಇಳ್ದಿದ್ದೇವೆ.